ಏನಿವತ್ತೆಲ್ಲ ಬರೀ ಹನಿ ಟ್ರ್ಯಾಪ್ದೇ ವಿಚಾರ ಇರುತ್ತೇನೋ, ಜಗಳ ಆಡ್ಬಿಡ್ತಾರೇನೋ, ಕದನ ಆಗಿಬಿಡುತ್ತೇನೋ ಅಂತಂದರೆ ಆ ಜಗಳ ಕದನ ಎಲ್ಲ ಆಯಿತು. ಇದರ ಮಧ್ಯೆನೇ ಎಲ್ಲರೂ ಸಂಬಳ ಜಾಸ್ತಿ ಮಾಡ್ಕೊಂಬಿಟ್ರೆ ಇವರೆಲ್ಲರೂ ಕೂಡ, ಎಲ್ರಿಗೂ 100% ಸ್ಯಾಲ್ರಿ ಹೈಕ್ ಆಗಿಬಿಡ್ತು ಇವ್ರಿಗೆ. ಏನಕ್ಕೆ ಅಂತ ನೋಡಿದ್ರೆ ಎಲ್ಲ ಕಡೆ ಪಾಪ ಬೆಲೆ ಏರಿಕೆ ಆಗಿಬಿಟ್ಟಿದ್ಯಂತೆ, ಇವರಿಗೆ ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದ್ಯಂತೆ. ಅದಕ್ಕೆ ಇವರು 100% ಸಂಬಳ ಜಾಸ್ತಿ ಮಾಡ್ಕೊಂಡ್ರಿ. 100 ರೂಪಾಯಿ ಇದ್ದರೆ 200 ರೂಪಾಯಿ ಆದರೆ ಹೇಗೋ, 40,000 ಇದ್ದರೆ 80,000 ಆಯಿತು. ಆ ಥರ ಎಲ್ಲ ಇದ್ರ ನೋಡಿ, ಇದನ್ನು ಮಾತ್ರ ಪಕ್ಷಾತೀತವಾಗಿ ಎಲ್ಲರೂ ಅಕ್ಸೆಪ್ಟ್ ಮಾಡಿಬಿಟ್ರು. ಆಲ್ ಪಾರ್ಟಿ ಒಪ್ಪಿಗೆ ಸಿಕ್ಬಿಡ್ತೀವಿ ಒಂದು ವಿಚಾರಕ್ಕೆ. ಏನಕ್ಕೆ? ಸಂಬಳ ಜಾಸ್ತಿ ಮಾಡಿ, ಭತ್ಯೆ ಜಾಸ್ತಿ ಮಾಡಿ, ಪ್ರವಾಸ ಭತ್ಯೆ ಜಾಸ್ತಿ ಮಾಡಿ, ನಮ್ಮ ಕ್ಷೇತ್ರದ ಭತ್ಯೆಗಳನ್ನು ಜಾಸ್ತಿ ಮಾಡಿ, ರೂಮ್ ಬಾಡಿಗೆ ಆ ಒಂದು ಭತ್ಯೆಯನ್ನು ಜಾಸ್ತಿ ಮಾಡಿಬಿಡಿ ಅಂಥೇಳಿ ಎಲ್ಲರೂ ಕೂಡ ಅದನ್ನು ಪಾಸ್ ಮಾಡಿಸಿಕೊಂಡಿದ್ದಾರೆ. ಸದ್ದಿಲ್ಲ ಗದ್ದಲ ಇಲ್ಲ ವಿಧಾನಸಭೆಯಲ್ಲಿ. ನೋಡಿ, ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡಲಿಕ್ಕಿರ್ತಕ್ಕಂಥ ಜಾಗ ಸದನ. ಆ ಸದನಕ್ಕೆ ಆ ತಾಕತ್ತಿದೆ. ಇವರು ಮನಸ್ಸು ಮಾಡಿದ್ರೆ ಜನಸಾಮಾನ್ಯರ ಜೀವನವನ್ನು ಪರಿಗಣಿಸಿಕೊಂಡು ತತ್ತರಿಸ್ತಾ ಇದ್ದಾರೆ ಜನ. ಇನ್ಫ್ಲೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಆ ಬೆಲೆ ಕಡಿಮೆ ಮಾಡೋಣ ಅಂತ ಎಲ್ರಿಗೂ ಆ ತಾಕತ್ತಿದೆ. ಆ ಬೆಲೆ ಏರಿಕೆ ಕಡಿಮೆ ಏನೋ ಮಾಡ್ತಾರೆ ಅಂತ ಜನ ಕಾಯ್ತಾ ಇದ್ದರೆ, ಇಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಇವರು ಕೂಡ ಸ್ಯಾಲ್ರಿ ಜಾಸ್ತಿ ಮಾಡಿಕೊಂಡ್ರು. ಕೋಟ್ಯಾಧಿಪತಿಗಳಿದ್ದಾರೆ MLCಗಳು, ಅವ್ರ ವೇತನ ಡಬಲ್ ಆಗೋಯ್ತು. ಮುಖ್ಯಮಂತ್ರಿಗಳ ವೇತನ 75,000ದಿಂದ 1.5 ಲಕ್ಷ ಆಗೋಯ್ತು. ಇಲ್ಲಿ 75,000, ಇಲ್ಲಿ 1.5 ಲಕ್ಷ, ಡಬಲ್ ಅಂತ. ಸಭಾಪತಿ ಸಭಾಧ್ಯಕ್ಷರ ವೇತನ 75,000ದಿಂದ 1.25 ಲಕ್ಷಕ್ಕೆ ಏರಿಕೆ ಆಯಿತು. ಸಭಾಪತಿ ಸಭಾಧ್ಯಕ್ಷರು 75,000ದಿಂದ 1.25 ಲಕ್ಷ. ಅತಿಥಿ ಭತ್ಯೆ ಇವರಿಗೆ 4ರಿಂದ 5 ಲಕ್ಷಕ್ಕೆ ಆಗ್ಬಿಡ್ತಿದ್ದು. ಉಪಸಭಾಪತಿ 60ರಿಂದ 80,000ಕ್ಕೆ ಏರಿಕೆ ಆಯಿತು. ಉಪಸಭಾಪತಿ ಅತಿಥಿ ಭತ್ಯೆ 2.5 ಲಕ್ಷದಿಂದ 3 ಲಕ್ಷ ಆಯಿತು. ಇನ್ನು ವಿಪಕ್ಷ ನಾಯಕರ ವೇತನ 80,000ಕ್ಕೆ ಏರಿಕೆ ಆಯಿತು, 60,000ದಿಂದ. ವಿಪಕ್ಷ ನಾಯಕರ ಅತಿಥಿ ಭತ್ಯೆ 2.5 ಲಕ್ಷದಿಂದ 3 ಲಕ್ಷಕ್ಕೆ. ವಿಪಕ್ಷ ಮುಖ್ಯ ಸಚೇತಕರ ಅತಿಥಿ ಭತ್ಯೆ 2.5 ಲಕ್ಷದಿಂದ 3 ಲಕ್ಷ ಆಯಿತು. ಶಾಸಕರ ವೇತನ, ಒಬ್ಬ MLAಗೆ 40,000 ರೂಪಾಯಿ ಸಂಬಳ ಇರುತ್ತೆ, 80,000 ಆಯಿತು. ಶಾಸಕರ ಪಿಂಚಣಿ 50,000ದಿಂದ 75,000 ಆಗೋಯಿತು. ಹೆಚ್ಚುವರಿ ಪಿಂಚಣಿ 5ರಿಂದ 50,000ಕ್ಕೆ ಏರಿಕೆ ಆಗಿಬಿಟ್ಟಿದೆ. ಮಾಜಿ ಶಾಸಕರ ವೈದ್ಯಕೀಯ ಭತ್ಯೆ 5ರಿಂದ 20,000ಕ್ಕೆ ಏರಿಕೆ ಆಯಿತು. ಅವ್ರಿಗೇನಾದರೂ ಹಾಸ್ಪಿಟಲ್ಗೆ ಹೋದರೆ 20,000 ಭತ್ಯೆ ಸಿಕ್ಬಿಡುತ್ತೆ ಅವ್ರಿಗೆ. ಕ್ಷೇತ್ರ ಪ್ರವಾಸ ಭತ್ಯೆ 60ರಿಂದ 80,000. ರೈಲು ವಿಮಾನ ಟಿಕೆಟ್ಟು ಓಡಾಡ್ತಾರಲ್ಲ, ಇದಕ್ಕೆ 2.5 ಲಕ್ಷದಿಂದ 3.5 ಲಕ್ಷಕ್ಕೆ ಏರಿಕೆ ಆಯಿತು. ಈ ರೀತಿಯಲ್ಲಿ ಸಚಿವರ ವೇತನ 60,000ದಿಂದ 1.25 ಲಕ್ಷಕ್ಕೆ ಏರಿಸ್ಕೊಂಡ್ರವರು. ಶಾಸಕರು 40ರಿಂದ 60ಕ್ಕೆ ಜಿಗಿದ್ರೆ ಇವರು ಏಕಾಏಕಿ 60,000ದಿಂದ 1.25 ಲಕ್ಷಕ್ಕೆ ಜಿಗಿದ್ರು. CM ಸಚಿವರ ಅತಿಥಿ ಭತ್ಯೆ 4.5 ಲಕ್ಷದಿಂದ 5 ಲಕ್ಷ. ಸಚಿವರ ಮನೆ ಬಾಡಿಗೆ 1.20 ಲಕ್ಷದಿಂದ 2.5 ಲಕ್ಷಕ್ಕೆ ಆಯಿತು. ರಾಜ್ಯ ಸಚಿವರ ವೇತನ 50,000ದಿಂದ 70,000ಕ್ಕೆ ಏರಿಕೆಯಾಗಿದೆ. ರಾಜ್ಯ ಸಚಿವರ ಮನೆ ಬಾಡಿಗೆ ಭತ್ಯೆ 1.20 ಲಕ್ಷದಿಂದ 2 ಲಕ್ಷಕ್ಕೆ ಏರಿಕೆ ಮಾಡಿಕೊಂಡಿದ್ದಾರೆ. ಚೆಕ್ ಮಾಡಿಕೊಂಡಾಗ 2022ರಲ್ಲಿ ಅವತ್ತು ಜಾಸ್ತಿ ಮಾಡಿಕೊಂಡಿದ್ರು, ಅವಾಗಲೂ ಬೆಲೆ ಏರಿಕೆನೆ. 2025 3 ವರ್ಷ ಆಯಿತು, ಈಗಲೂ ಬೆಲೆ ಏರಿಕೆನೆ. ಅವಾಗೆಷ್ಟು ಅಂದರೆ 50,000ದಿಂದ ಮುಖ್ಯಮಂತ್ರಿಗಳು 75,000 ಆಗಿತ್ತು. ಈಗ ಏಕಾಏಕಿ 1.5 ಲಕ್ಷ ಮಾಡ್ಕೊಂಡ್ಬಿಟ್ರು CM. ಸಚಿವರು 40,000ದಿಂದ 60,000 ಆಗಿತ್ತು, ಈಗಿನ್ನೂ ಜಾಸ್ತಿ ಮಾಡ್ಕೊಂಡು ಹೋದರು. ಸಭಾಪತಿ ಸಭಾಧ್ಯಕ್ಷರು ಆಗ 50,000ದಿಂದ 75,000 ಮಾಡ್ಕೊಂಡಿದ್ರು. ವಿಪಕ್ಷ ನಾಯಕ 40ರಿಂದ 60,000ಕ್ಕೆ ಮಾಡ್ಕೊಂಡಿದ್ರು. ಮುಖ್ಯ ಸಚೇತಕ 30,000ದಿಂದ 50,000 ಆಗಿತ್ತು. ಎಲ್ಲ ಈಗ ಡಬಲ್ ಮಾಡ್ಕೊಂಡು ಕೂತರು.